ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಇದೇ ತಿಂಗಳು 8ನೇ ತಾರೀಕಿನಂದು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಶಾಂತಿಯುತ ಹೋರಾಟ ಮಾಡುವುದಾಗಿ ಅಧ್ಯಕ್ಷರಾದ ಶಾಂತಕುಮಾರ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ನಿರಂತರವಾಗಿ ನೇಮಕಾತಿ ತಡೆಯಿಂದ ಬೇಸತ್ತ ಸ್ಪರ್ಧಾರ್ಥಿಗಳು ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ಸಿದ್ಧರಿದ್ದಾರೆ. ಕೆಎಎಸ್ ಪರೀಕ್ಷೆಯಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ನಡೆದಂತಹ ಅಕ್ರಮವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಪಟ್ಟು ಹಿಡಿಯಲು ಜೆನ್ಜಿಗಳ ಬೃಹತ್ ಧರಣಿಯನ್ನು ನಡೆಸಲಿದ್ದಾರೆ. ಧನ್ಯವಾದ ತಿಳಿಸ್ತಾ ಏನಂತಂದ್ರೆ ಈ ಒಂದು ಲಾಸ್ಟ್ ನಾವು ಫೆಬ್ರವರಿ 24ನೇ ತಾರೀಕು ಹೋರಾಟ ಮಾಡಿದ್ದಾದ್ಮೇಲೆ ಸುಮಾರು ಸರ್ಕಾರದಲ್ಲಿ 56,432 ಹುದ್ದೆಗಳನ್ನ ಒಂದು ತಿಂಗಳಲ್ಲಿ ಭರ್ತಿ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಸರ್ಕಾರಕ್ಕೆ ಈ ಒಂದು ಏನು ಹೋರಾಟದ ಮುಖಾಂತರ ನಮ್ಮ ಎಲ್ಲಾ ಸಮಸ್ಯೆಗಳನ್ನ ಸರ್ಕಾರಕ್ಕೆ ಮುಟ್ಟಿಸಿದಂತಹ ಮಾಧ್ಯಮ ಮಿತ್ರರಿಗೆ ಮತ್ತೆ ನನ್ನ ಅಣ್ಣ ತಮ್ಮಂದಿರಿಗೆ ಎಲ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತೀವಿ. ಈ ಒಂದು ವಿಚಾರವಾಗಿ ನಾವು ಏನು ಧಾರವಾಡದಲ್ಲಿ 5 ವಿದ್ಯಾರ್ಥಿ ಕ್ಯಾಂಟೀನ್ ಕೇಳಿದ್ವಿ, ಮತ್ತೆ ಒಂದು ಡಿಜಿಟಲ್ ಲೈಬ್ರರಿ ಕೇಳಿದ್ವಿ. ಅದರಲ್ಲಿ 4 ವಿದ್ಯಾರ್ಥಿ ಕ್ಯಾಂಟೀನು ಮತ್ತೆ ಒಂದು ಡಿಜಿಟಲ್ ಲೈಬ್ರರಿ 10 crores ಅದು ಬಜೆಟ್ ಅಲ್ಲಿ ಸ್ಯಾಂಕ್ಷನ್ ಆಗಿದೆ. ಎಲ್ಲದಕ್ಕೂ ಕಾರಣಕರ್ತರಾದಂತಹ ಈ ಒಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾವು ಹೋಗಿ ಸುವರ್ಣಸೌಧದಲ್ಲಿ ಕಂಪ್ಲೀಟ್ ಚರ್ಚೆ ಮಾಡಿದ್ವಿ ಸರ್, ಸುಮಾರು 1 hour. ಮತ್ತೆ 5 ವರ್ಷ ವಯೋಮಿತಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದರ ಸಲುವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಮತ್ತೆ ಇದಕ್ಕೆ ಸಹಕರಿಸಿದಂತಹ ಇಲ್ಲಿರುವಂತಹ ಹುಬ್ಳಿ ಧಾರವಾಡ ಕಮಿಷನರ್ ಆದಂತಹ ಶಶಿಕುಮಾರ್ ಸರ್ಗೆ, ಮತ್ತೆ ಇನ್ಸ್ಪೆಕ್ಟರ್ ಪ್ರಭು ಸರ್ಗೆ, ಮತ್ತೆ ಡಿಸಿಪಿ ಸರ್ ರವೀಶ್ ಸರ್ಗೆ, ಎಲ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೂ ನಾವು ಧನ್ಯವಾದ ತಿಳಿಸ್ತಾ ಇಷ್ಟೆಲ್ಲ ಸಹಕರಿಸಿದ್ದಕ್ಕೆ. ಮತ್ತೆ ಸರ್ಕಾರ ಈ ಒಂದು ವಯೋಮಿತಿ ಏನೋ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟ ನಂತರ ಮತ್ತೆ ಈ ಒಂದು ಬಜೆಟ್ ಅಲ್ಲಿ ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದ್ದಾದ್ಮೇಲೆ ವೆರಿ ನೆಕ್ಸ್ಟ್ ಡೇನೆ 56,432 ಹುದ್ದೆಗಳನ್ನ ಭರ್ತಿ ಮಾಡ್ತೀನಿ, ಒಂದೇ ತಿಂಗಳಲ್ಲಿ ನಾವು ಈ ಒಂದು ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ 1.5 ತಿಂಗಳಾಯ್ತು ಸರ್, 1.5 ತಿಂಗಳಾಯ್ತು. 1 ತಿಂಗಳಾದ್ಮೇಲೆ ಇಮಿಡಿಯೇಟ್ ನಾವು ಕಲಬುರಗಿಯಲ್ಲಿ ಸುಮಾರು 10 ದಿನ ಇದ್ದಲ್ಲಿ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಿದ್ವಿ. ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೇಕಂತ ಹೇಳಿ. ಮತ್ತೆ ಒಂದು ಕೆಪಿಎಸ್ಸಿ ಆಗ್ತಿರೋ ಒಂದು ಹಗರಣಗಳನ್ನ ಸಿಬಿಐ ತನಿಖೆ ಕೊಡ್ಬೇಕು ಸರ್. ಯಾಕೆಂತಂದ್ರೆ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಒಂದು ಪ್ರತಿ ಹಂತದಲ್ಲೂ ಸ್ಕ್ಯಾಮ್ ಆಗ್ತಾ ಇದೆ. ಇದನ್ನ ಸಿಬಿಐ ತನಿಖೆ ಕೊಡಬೇಕು. ಕೆಎಸ್ ಇರ್ಬೋದು, ಪಿಡಿಒ, ಸಿಟಿಐ ಎಲ್ಲಾ ಎಕ್ಸಾಮ್ಸ್ ಅಲ್ಲೂ ಕಂಪ್ಲೀಟ್ ಸ್ಕ್ಯಾಮ್ ಆಗಿದೆ. ಯಾಕೆಂದ್ರೆ OMR ಶೀಟ್ಸ್ ಎಕ್ಸಾಮ್ ಬರ್ದಾದ್ಮೇಲೆ ಕೂಡ ಕೆಪಿಎಸ್ ಇಂದ ಒಂದು OMR ಶೀಟ್ಸ್ ತಗೊಂಡ್ಬಂದು ಲಾಡ್ಜ್ ಅಲ್ಲಿ ಕೂತ್ಕೊಂಡು ಎಕ್ಸಾಮ್ಸ್ OMR ಫಿಲ್ ಮಾಡಿ ವಾಪಸ್ ತಗೊಂಡಿರ್ತಿದ್ದಾರೆ. ಮತ್ತೆ ಕೆಎಸ್ ಅಲ್ಲಂತೂ ಪ್ರಿಲಿಮ್ಸ್ ಇರ್ಬೋದು, ಮೈನ್ಸ್ ಅಲ್ಲಿ ಇರ್ಬೋದು ಸಾಕಷ್ಟು ಹಗರಣ ಆಗಿದೆ. ಇದನ್ನ ಸಿಬಿಐ ತನಿಖೆ ಮಾಡಬೇಕು. ಮತ್ತೆ ಸರ್ಕಾರದಲ್ಲಿರುವ ಖಾಲಿ ಹುದ್ದೆಗಳನ್ನ 7,84,000 ಏನ್ ಖಾಲಿ ಹುದ್ದೆ ಇದೆ, ಅದರಲ್ಲಿ ಇವತ್ತು 56,432 ಹುದ್ದೆಗಳನ್ನ ಈ ಕೂಡಲೇ ವಿತ್ತಿನ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು, 8 months ಕ್ಯಾಲೆಂಡರ್ ಇರಬೇಕು. ಸರ್ಕಾರ ಈ ಒಂದು ಏನ್ ಬೈ ಎಲೆಕ್ಷನ್ಗೆ ಕಾಳಜಿ ತೋರಿಸ್ತಾ ಇದೆಯಲ್ಲ ಸರ್, ಈ ಒಂದು ಬಾಗಲಕೋಟೆ ಮತ್ತೆ ದಾವಣಗೆರೆ, ಅದರಲ್ಲಿ 1% ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ತೋರಿಸಬೇಕು ಸರ್. ಯಾಕೆಂದ್ರೆ ಇವತ್ತು ಒಂದು PSI ನೋಟಿಫಿಕೇಶನ್ಸ್ ಆಗಿ ಸುಮಾರು 6 ವರ್ಷ